ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ಕೂಡ ನಮಸ್ಕಾರ. ಆತ್ಮೀಯರೇ, ನಾವೀಗ 2025 ಜುಲೈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಗ್ರಹಗಳ ಒಂದು ಚಲನೆ ಬದಲಾವಣೆಯಿಂದ ಏನೆಲ್ಲ ಪ್ರತಿಫಲಗಳು ಸಿಗತ್ತೆ ಅನ್ನುವಂತಹದ್ದು ನಾವೀಗ ತಿಳಿಯೋಣ. ನೋಡಿ, ಕುಂಭರಾಶಿಯವರಿಗೆ ಗ್ರಹಗಳ ಒಂದು ಸಂಚಾರ ಯಾವ ರಾಶಿಗಳಿಂದ ಯಾವ ರಾಶಿಗೆ ಯಾವ ಗ್ರಹ ಯಾವ ದಿನಾಂಕಕ್ಕೆ ಸಂಚಾರ ಆಗ್ತಾಯಿದೆ ಅಂತ ತಿಳಿಯೋಣ. ಸೂರ್ಯ ಜುಲೈ 16ನೇ ತಾರೀಕಿಗೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಕುಜಗ್ರಹ ಜುಲೈ 28ನೇ ತಾರೀಕಿಗೆ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾನೆ. ಶುಕ್ರಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಜುಲೈ 26ನೇ ತಾರೀಕಿಗೆ ಪ್ರವೇಶ ಮಾಡ್ತಾನೆ. ನೋಡಿ, 3 ಗ್ರಹಗಳು ಮಾತ್ರ ಸಂಚಾರ ಮತ್ತು ಬದಲಾವಣೆಯಲ್ಲಿ ಇರುವಂತಹದ್ದು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ. ಬೇರೆ ಗ್ರಹಗಳು ಸ್ಥಿರವಾಗಿ ಸಂಚಾರದಲ್ಲಿರುತ್ತೆ. ಇನ್ನು ನಿಮ್ಮ ರಾಶಿಯಲ್ಲಿ ಅಂದರೆ ಕುಂಭರಾಶಿಯಲ್ಲಿ ರಾಹು ಸಂಚಾರ, ಮೀನ ರಾಶಿಯಲ್ಲಿ ಶನಿ ಸಂಚಾರ, ಗುರು ಬಂದು ಮಿಥುನ ರಾಶಿಯಲ್ಲಿ, ಕಟಕ ರಾಶಿಯಲ್ಲಿ ಬುಧ ಗ್ರಹ ಸಂಚಾರ ಆಗ್ತಾ ಇರ್ತಕ್ಕಂತಹದ್ದು. ಇನ್ನು ಸಿಂಹ ರಾಶಿಯಲ್ಲಿ ಕೇತು ಗ್ರಹ ಸಂಚಾರ. ಈ ರೀತಿ ಸ್ಥಿರವಾಗಿ ಒಂದೇ ರಾಶಿಯಲ್ಲಿದ್ದರೂ ಕೂಡ ಸಂಚಾರ ಮೂಮೆಂಟ್ಸ್ ಇರುತ್ತೆ. ಆದರೂ ಕೂಡ ಆ ಗ್ರಹಗಳು ಯಾವ ಡಿಗ್ರೀಸಲ್ಲಿ ಸಂಚಾರ ಮಾಡ್ತಾಯಿದೆ, ಯಾವ ಸ್ಥಾನದಿಂದ ಸಂಚಾರ ಮಾಡ್ತಾಯಿದೆ, ಆ ಗ್ರಹಗಳ ದೃಷ್ಟಿ ಸ್ಥಿತಿ ಬದಲಾವಣೆಯಿಂದ ನಿಮ್ಮ ರಾಶಿಯವರಿಗೇನೆಲ್ಲ ಪ್ರತಿಫಲಗಳು ಈ ತಿಂಗಳಲ್ಲಿ ಸಿಗುತ್ತೆ ಅಂತ ನೋಡೋಣ. ನೋಡಿ, ಮುಖ್ಯವಾಗಿ ನಿಮ್ಮ ರಾಶಿಯವರಿಗೆ ಒಂದು ಪೂರ್ವ ಪುಣ್ಯ ಬಲ ಪ್ರಾಪ್ತಿ ಅಂತಲೇ ಹೇಳ್ಬೋದು. ವಿಶೇಷವಾಗಿ ನಿಮ್ಮ ಒಂದು ಪೂರ್ವಜನ್ಮದ ಸುಕೃತ ಫಲ ಅಂತಲೇ ಹೇಳ್ಬೋದು. ಸೂರ್ಯ ಮತ್ತು ಗುರು ಯತಿಯಾಗಿರ್ತಕ್ಕಂಥದ್ದು. ವರ್ಷಕ್ಕೆ 1 ತಿಂಗಳಲ್ಲಿ ಮಾತ್ರ ಈ ಒಂದು ಸ್ಥಿತಿ ಸಿಗುತ್ತೆ. ಅದು ನಿಮಗೆ ಈ ತಿಂಗಳಲ್ಲಿ ಸಿಗ್ತಾ ಇರ್ತಕ್ಕಂಥ ಮಹತ್ ಯೋಗ. ನಿಮ್ಮ ರಾಶಿಯಿಂದ ಪೂರ್ವ ಪುಣ್ಯಸ್ಥಾನದಲ್ಲಿ ಸೂರ್ಯ ಮತ್ತು ಗುರು ಯತಿಯಾಗಿರ್ತಕ್ಕಂತಹ ಯೋಗ, ಮಹತ್ ರಾಜಯೋಗ ಫಲ ಸಿಗತ್ತೆ. ವಿಶೇಷವಾಗಿ ಧನ ಪ್ರಾಪ್ತಿ, ಆದಾಯ ಪ್ರಾಪ್ತಿ ಮತ್ತು ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯ ಒಂದು ಶಾಲಾ ಕಾಲೇಜುಗಳು ಸಿಗುವಂತಹದ್ದು, ಒಳ್ಳೆಯ ರೀತಿಯ ಅವಕಾಶಗಳು ಸಿಕ್ಕುವಂತಹದ್ದು, ಇವೆಲ್ಲವೂ ಕೂಡ ಸದವಕಾಶದ ದಿನಗಳು ಅಂತಲೇ ಹೇಳ್ಬೋದು. ಆ ರೀತಿಯಲ್ಲಿ ಒಳಿತಾಗತ್ತೆ, ತೊಂದರೆ ಇರಲ್ಲ. ಜುಲೈ 16ರ ನಂತರ ಸ್ವಲ್ಪ ಮಿತ್ರ ಸ್ಥಾನದಲ್ಲಿ ಒಂದು ಹೊಸ ಕಾರ್ಯ ಚಟುವಟಿಕೆಗಳು ಮಾಡುವಂಥ ಪ್ರಯತ್ನಕ್ಕೆ, ಕೆಲಸಗಳಿಗೆ ಕೈ ಹಾಕುವಂತಹದ್ದು, ಸರ್ಕಾರಿ ವೃತ್ತಿಯಲ್ಲಿ ಬಲಾಬಲಗಳನ್ನು ಪಡೆಯುವಂತಹದ್ದು, ಕೆಲವೊಂದು ಪ್ರಾಜೆಕ್ಟ್ ಸಕ್ಸಸ್ ಮಾಡಿಕೊಳ್ಳುವಂತಹ ಸ್ಥಿತಿ ನೀವು ಜುಲೈ 16ರ ನಂತರ ನೋಡಬಹುದಾಗಿರುತ್ತೆ. ಇನ್ನು ವಿಶೇಷವಾಗಿ ದಂಪತಿಗಳಿಗೆ ಮತ್ತು ಅಣ್ಣ ತಮ್ಮಂದರ ವಿಚಾರದಲ್ಲಿ ಮತ್ತು ನಿಮ್ಮ ವೃತ್ತಿ ಸ್ಥಾನದಲ್ಲಿ ಇರ್ತಕ್ಕಂಥ ಸ್ನೇಹಿತರು, ಹಿತೈಷಿಗಳು, ಮಿತ್ರರು, ಅಂದರೆ ಕೊಲೀಗ್ಸ್ ಏನೆಲ್ಲ ಇದ್ದಾರೆ ಅಂಥವ್ರ ವಿಚಾರ, ಭಾತೃಸ್ಥಾನ ಅಣ್ಣ ತಮ್ಮ ಅಕ್ಕ ತಂಗಿ ಇಂಥವರ ವಿಚಾರ, ಮತ್ತು ದಂಪತಿಗಳು ದಾಂಪತ್ಯ ಜೀವನದಲ್ಲಿ ಇರ್ತಕ್ಕಂತಹ ಅವರಿಗೆ, ಕುಂಭರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಸ್ವಲ್ಪ ಅಡಚಣೆಗಳು ಜಾಸ್ತಿ ಇರುತ್ತೆ. ತುಂಬಾ ಒತ್ತಡ ಜಾಸ್ತಿ, ಪ್ರೆಜರ್ ಜಾಸ್ತಿ, ಏನೇನೋ ಕ್ಷುಲ್ಲಕವಾದಂತಹ ಕಾರಣಗಳಿಂದ ಒಡುಕುದೊಡುಕುಗಳು ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಯಾಕಪ್ಪ ಈ ತಿಂಗಳಲ್ಲಿ ಈ ರೀತಿಯೆಲ್ಲ ಆಗುತ್ತೆ ಅಂತಂದರೆ, ನೋಡಿ, ಈ ಒಂದು ಸಮಯದಲ್ಲಿ ಸರ್ಪದೋಷದ ಪ್ರಭಾವ, ಸರ್ಪ ಸಂಸ್ಕಾರ ದೋಷದ ಪ್ರಭಾವ, ಕಾಲಸರ್ಪ ದೋಷದ ಪ್ರಭಾವ, 3 ರೀತಿಯ ದೊಡ್ಡ ಪ್ರಮಾಣದ ದೋಷಗಳು ಉಂಟಾಗ್ತಾ ಇರ್ತಕ್ಕಂಥದ್ದು ಈ ತಿಂಗಳಲ್ಲಿ ಮಾತ್ರ ಬಂದಿದೆ. ಹಾಗಾಗಿ ಯಾರ ಜಾತಕದಲ್ಲಿ ಈ 3 ದೋಷಗಳಿದೆಯೋ ಅಂತಹವರಿಗೆ ಈ ತಿಂಗಳಲ್ಲಿ ನಾನು ತಿಳಿಸ್ತಾ ಇರ್ತಕ್ಕಂತಹ ವಿಷಯ ಏನಿದೆ ಅಂತಹವ್ರಿಗೆಲ್ರಿಗೂ ಕೂಡ ಕಂಟಕಗಳು, ಸಮಸ್ಯೆಗಳು ಎದುರಿಸುವಂತಹದ್ದು, ಅಡಚಣೆಗಳಾಗುವಂತಹದ್ದು, ಸಂದಿಗ್ಧವಾದ ಪರಿಸ್ಥಿತಿ ಸಿಕ್ಕಾಕೊಳ್ಳುವಂತಹದ್ದು, ರಿವರ್ಸ್ ಹೊಡೆಯುವಂತಹದ್ದು, ವೈಪರೀತ್ಯಗಳನ್ನು ನೋಡುವಂತಹದ್ದು, ಇವೆಲ್ಲವೂ ಕೂಡ ಸಹಜವಾಗಿ ಕಂಡುಬರುತ್ತೆ. ಹಾಗಾಗಿ ಈ ಒಂದು ಗ್ರಹಗಳ ಸ್ಥಿತಿ ಸಂಚಾರ ಈಗಾಗಲೇ ನಡೀತಾ ಇದೆ. ಈ ಒಂದು ಜುಲೈ ತಿಂಗಳಲ್ಲಿ ಕೂಡ ನಡೆಯುವಂತಹದ್ದಿರುತ್ತೆ. ಅದು ಜುಲೈ 28ನೇ ತಾರೀಕುವರೆಗೂ ಕೂಡ. ಹಾಗೆ ಈ ಒಂದು ವೈಪರೀತ್ಯದಿಂದ ಈಗಾಗಲೇ ಭೂಮಿ ಕೂಡ ಹೊಡಿತಾ ಬೀಳ್ತಾ ಇದೆ. ಯಾಕೆಂದರೆ ಗ್ರಹಗಳ ಸ್ಥಿತಿ ಭೂಮಿಯ ಅರ್ಧ ಭಾಗಕ್ಕಿರ್ತಕ್ಕಂಥದ್ದು. ಇನ್ನು ಅಪಸವ್ಯದ ಕಡೆ ಗ್ರಹಗಳ ಸಂಚಾರ ಸ್ಥಿತಿ ಇಲ್ಲದಿರ ಇರ್ತಕ್ಕಂತಹದ್ದು. ಇದರಿಂದ ರಿವರ್ಸ್ ಆಗಿ, ಅಂದರೆ ನಾವು ಊಹೆ ಮಾಡದಿರ ಇರ್ತಕ್ಕಂಥ ಸ್ಥಿತಿಯಲ್ಲಿ ತೊಂದರೆಗಳನ್ನು, ಅಗಾಧಗಳನ್ನು ನೋಡ್ಬಿಡ್ತೀವಿ. ಯಾಕೆಂದರೆ ಈಗಾಗಲೇ ಬಹಳಷ್ಟು ದುರ್ಘಟನೆಗಳನ್ನು ನಾವು ನೋಡಿದ್ದೀವಿ. ಯಾಕಂತಂದರೆ ವಿಮಾನ ಅಪಘಾತ ಆಗಿ ಬಹಳಷ್ಟು ಜನ ಸಾವಿಗೀಡಾಗಿರ್ತಕ್ಕಂತಹದ್ದು, ಮತ್ತು ಮಳೆಯಿಂದ ಬಹಳಷ್ಟು ಜನರಿಗೆ ತೊಂದರೆಗಳು ಅನುಭವಿಸಿರ್ತಕ್ಕಂತಹದ್ದು, ಯುದ್ಧಗಳು ಎಲ್ಲ ಪ್ರಾರಂಭ ಆಗಿ ತೊಂದರೆಗಳನ್ನು ಅನುಭವಿಸಿರ್ತಕ್ಕಂತಹದ್ದು ಎಲ್ಲವೂ ಕೂಡ ಬಂದಿರತಕ್ಕಂತಹದ್ದು ಈ ಒಂದು ದೋಷದಿಂದಲೇ. ಅದು ನಿಮ್ಮ ರಾಶಿಯ ಮೇಲೆ ಹೆಚ್ಚಿನ ಒಂದು ರೀತಿಯಲ್ಲಿ ಬರುವಂತಹದ್ದು. ಹಾಗಾಗಿ ಈ ಒಂದು ತಿಂಗಳಲ್ಲಿ ಹೆಚ್ಚಿನ ಸ್ಥಿತಿಯಲ್ಲಿ ಪ್ರಯಾಣಗಳು ಮಾಡದಿರೇ ಇರತಕ್ಕಂಥದ್ದು, ಯಾವುದೇ ವ್ಯವಹಾರಗಳು ಕೈ ಆಗದಿರೇ ಇರತಕ್ಕಂತಹದ್ದು ತುಂಬ ಉತ್ತಮ ಫಲ.
ಯಾವುದೇ ವಿಚಾರ ನಿಮ್ಮ ಮುಂದೆ ಬಂದು ಒಂದು ಫೋನ್ ಕಾಲ್ ಮುಖಾಂತರ ಆಗಿರ್ಬೋದು, ಒಂದು ವ್ಯಕ್ತಿ ಮುಖಾಂತರ ಆಗಿರ್ಬೋದು, ಸಂದರ್ಶನಕ್ಕೆ ಬಂದು ಏನೋ ಒಂದು ಕೆಲಸ ಕಾರ್ಯಕ್ರಿಯೆಗಳಿಗೆ ಮುಂದಾಗೋಣ ಅಂತ ನಿಮಗೇನಾದರೂ ಆಮಿಷ ಒಡ್ಡಿದಲ್ಲಿ, ಆ ಒಂದು ರೂಟಲ್ಲಿ ಹೋದಲ್ಲಿ ನಿಮಗೆ ಭಾಳಷ್ಟು ಈ ರೀತಿ ತೊಂದರೆಗಳು ಕಾದಿರುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ ಆಗಿರಿ ಈ ಒಂದು ತಿಂಗಳಲ್ಲಿ. ಯಾಕೆಂದರೆ ಪರಿಹಾರ ಮಾಡೋದು ಎಷ್ಟು ಪ್ರಮಾಣದಲ್ಲಿ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಹಾಗಾಗಿ ಎಫೆಕ್ಟ್ ಅಂತೂ ಕಾದಿರುತ್ತೆ. ಹಾಗಾಗಿ ರಾಹುಕೇತು ಮತ್ತು ಕುಜಗ್ರಹ, ಸೂರ್ಯನ ಪರಿಹಾರ ಇವು ಮಾಡ್ಕೊಳ್ಳೋದು ತುಂಬ ಉತ್ತಮಪ್ರದ ಆಗಿರುತ್ತೆ ಈ ತಿಂಗಳಲ್ಲಿ. ಇನ್ನು ವಿಶೇಷವಾಗಿ ಒಂದು ಸ್ವಲ್ಪ ಆರೋಗ್ಯದ ವಿಚಾರ, ಸ್ವಲ್ಪ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಬರುವಂತಹದ್ದು, ಮಾನಸಿಕ ಒತ್ತಡ ಬರುವಂಥದ್ದು, ಸ್ವಲ್ಪ ಒಂದು ಶೀತ ಅಲರ್ಜಿಗೆ ಸಂಬಂಧಿಸಿದ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತೆ. ಹಾಗೆ ಸ್ವಲ್ಪ ಹುಷಾರಾಗಿರಬೇಕು. ವಿದ್ಯಾರ್ಥಿಗಳು ಕೂಡ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸೋದು ಈ ತಿಂಗಳಲ್ಲಿ ಒಳ್ಳೆಯದು. ಇನ್ನು ಬಹುಮುಖ್ಯವಾಗಿ ಅಬ್ರಾಡ್ಗೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಉದ್ಯೋಗ ಅವಕಾಶಗಳು ಸಿಗಿರುತ್ತೆ. ಲಾಭದಾಯಕವಾದ ಫಲಗಳು ಸಿಗುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡಿದ ರೀತಿ ದೊಡ್ಡ ಮೊತ್ತದ ಒಂದು ವ್ಯವಹಾರಗಳಿಗೋಸ್ಕರ, ಪ್ರಾಜೆಕ್ಟ್ಗಳಿಗೋಸ್ಕರ ಕೈ ಹಾಕುವಂತಹ ಒಂದು ಪ್ರಯತ್ನ ಈ ತಿಂಗಳಲ್ಲೇ ಕೂಡ ನೀವು ಒಂದು ಪ್ಲ್ಯಾನಿಂಗ್ಸ್ ಮಾಡುವಂಥ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಇನ್ನು ವಿಶೇಷವಾಗಿ ದುಡ್ಡು ಕಾಸು ಖರ್ಚುಗಳಾಗ್ತಾಯಿದೆ, ಮಾನಸಿಕ ಒತ್ತಡಕ್ಕೆ ಸಿಕ್ಕಾಕೊಂಡಿದ್ದೀರಾ, ಹಣಕಾಸಿನ ಬರುವಿಕೆ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ, ಆ ವಿಚಾರ ಸ್ವಲ್ಪ ಹಳೆ ಬರುವಂತಹ ಬಾಕಿಗಳು, ಸೆಟ್ಲ್ಮೆಂಟ್ಸು ಈಗ ಸ್ವಲ್ಪ ಬರುವಂತಹ ಮೂಮೆಂಟ್ಸ್ ಎಲ್ಲ ಈ ತಿಂಗಳಲ್ಲಿ ಸ್ವಲ್ಪ ಕಾಣಿಸುತ್ತೆ. ಅವು ಕೂಡ ಸಕ್ಸಸ್ ರೇಟ್ಸು ಸಿಗುವಂತಹ ಅಂಶ ಒಂದು 20-30% ಒಳಿತಾಗಿರುತ್ತೆ. ಇನ್ನು ವೈಯಕ್ತಿಕವಾಗಿ ಸ್ವಲ್ಪ ಕುಬ್ಜರ ಆಗುವಂತಹದ್ದು, ದೃಷ್ಟಿದೋಷ ಉಂಟಾಗುವಂತಹದ್ದು, ಬಿದ್ದು ತೆಗೆಲಿಸ್ಕೊಳ್ಳುವಂತಹದ್ದು ಇವೆಲ್ಲ ಕೂಡ ಬೀಳುತ್ತೆ. ಇದೆಲ್ಲ ಕೂಡ ರಾಹು ಪ್ರಭಾವದಿಂದ. ಅದಕ್ಕೆ ಸ್ವಲ್ಪ ಮನೆಯಲ್ಲಿ ನೈಋತ್ಯ ದಿಶೆಯಲ್ಲಿ ಉತ್ತರದ ಮನೆಯ ಮೇಲೆ ಕುಷ್ಮಾಂಡ ದೀಪವನ್ನು 3 ರೀತಿ ಎಣ್ಣೆಯಿಂದ ಬೆಳಗಿಸೋದ್ರಿಂದ ದಿನಪೂರ್ತಿ ತುಂಬ ಶುಭಫಲ ಆಗಿರುತ್ತೆ. ರಾಹು ಕಾಲದಲ್ಲಿ ಪ್ರಾರಂಭಿಸಿ ದಿನಪೂರ್ತಿ ಬೆಳಗಿಸಿ ಶುಭಫಲನ ಪಡಿತೀರಿ ತಿಂಗಳಲ್ಲಿ. ಈ ರೀತಿಯ ಸಡ್ಡಿಗಳೆಲ್ಲ ಕೂಡ ದೂರ ಆಗುತ್ತೆ. ಹಾಗೆ ಒಟ್ಟಾರೆಯಾಗಿ ಒಂದು 4 ಗ್ರಹಗಳ ವೈಪರೀತ್ಯ ಹೆಚ್ಚಿನ ಸ್ಥಿತಿಯಲ್ಲಿ ಇರೋದರಿಂದ ಆ ಗ್ರಹ ಶಾಂತಿ ಪರಿಹಾರಗಳು ಮಾಡ್ಕೊಳ್ಳಿ. ಇಷ್ಟದೇವರ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತಾ ಎಲ್ಲರೂ ಕೂಡ ಶುಭವಾಗಲಿ. ನಮಸ್ಕಾರ.